This is the most important topic for exam, that is Einstein's coefficient derivation, or you should need to derive the expression for energy density in terms of Einstein's coefficient. Okay, ಇದನ್ನು ಡಿರೈವ್ ಮಾಡೋಕ್ಕಿಂತ ಮುಂಚೆ ವಿ ನೀಡ್ ಟು ಕನ್ಸಿಡರ್ ಎ ಸಿಸ್ಟಮ್. ಒಂದು ಮ್ಯಾಟರ್ ಕನ್ಸಿಡರ್ ಮಾಡಿದ್ದೀನಿ, ಅದರದ್ದು ಪ್ಯಾರಾಮೀಟರ್ ಹೇಗಿರಬೇಕು ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇಸ್ ಈಕ್ವಲ್ ಟು ಯೂನಿಟಿ. ಓಕೆ, ಇನ್ ದಟ್ ಮ್ಯಾಟರ್ two energy levels consider ಮಾಡಿದ್ದೀನಿ. One is E1 lower energy level and another one is higher energy level. Lower energy levels ಇಲ್ಲಿರೋ number of atoms ನ N1 ಅಂತ ಕನ್ಸಿಡರ್ ಮಾಡಬೇಕು, and higher energy levels ಇಲ್ಲಿರೋ number of atoms ನ N2 ಅಂತ ತಗೊಂಡಿದ್ದೀನಿ. In general N1 and N2 is called number density. 3 process ಸ್ಟಡಿ ಮಾಡಬೇಕು ಅಂತಂದ್ರೆ ಒಂದು external radiation ತಗೋಬೇಕು. For that external radiation the frequency is considered as nu and the energy density is considered as u nu. External radiation on the matter interact adre, we know that the 3 processes will be appear. In that first one is induced absorption. Induced absorption we first figure baribeku, figure ige related agi explanation ತಗೊಂಡಿದ್ದೀನಿ. Induced absorption ಅಲ್ಲಿ an atom in E1 state get absorbed incident radiation photons and get excited to E2 state. Okay, ಹಾಗಿದ್ರೆ ಕೇಸ್ ಆಫ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ಅಲ್ಲಿ ಫೋಟಾನ್ಸ್ ಅಬ್ಸರ್ವ್ ಆಗುತ್ತೆ ತಾನೆ. ಒಂದು ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ನ ಅಬ್ಸರ್ವ್ ಆಗುತ್ತೋ ಅದನ್ನ ರೇಟ್ ಆಫ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ಅಂತ ನೇಮ್ ಮಾಡ್ತೀವಿ. ಅದನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ದ ನಂಬರ್ ಆಫ್ ಅಬ್ಸರ್ಪ್ಷನ್ ಪರ್ ಯೂನಿಟ್ ಟೈಮ್ ಅಂತಂದ್ರೆ ಒಂದು ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಅಬ್ಸರ್ವ್ ಆಗುತ್ತೋ ಒಂದು ಯೂನಿಟ್ ವಾಲ್ಯೂಮ್ ಸಿಸ್ಟಮ್ನಲ್ಲಿ ಅದನ್ನ ರೇಟ್ ಆಫ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ಅಂತ ನೇಮ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ರೇಟ್ ಆಫ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಬರೀಬೇಕು. That is first parameter, it depends on number density of E1 state. E1 state ಅಂತಂದ್ರೆ lower energy levels ನಲ್ಲಿ number of atoms ಜಾಸ್ತಿ ಇದ್ರೆ ತಾನೆ ಜಾಸ್ತಿ photons ಅಬ್ಸರ್ವ್ ಮಾಡೋಕ್ಕಾಗೋದು. ಸೊ ಹಾಗಾಗಿ N1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಎನರ್ಜಿ ಡೆನ್ಸಿಟಿ. ಇನ್ಸಿಡೆಂಟ್ ರೇಡಿಯೇಷನ್ ಅಲ್ಲಿ ಜಾಸ್ತಿ ಫೋಟಾನ್ಸ್ ಇದ್ರೆ ತಾನೇ ಜಾಸ್ತಿ ಅಬ್ಸರ್ವ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ಯು ನ್ಯೂ. ಇದನ್ನ ರಿಲೇಷನ್ ಫಾರ್ಮ್ ಅಲ್ಲಿ ಬರೆದಿದ್ದೀನಿ. ರೇಟ್ ಆಫ್ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N1 ಯು ನ್ಯೂ is equal to, ಈ ಪ್ರಪೋರ್ಷನಾಲಿಟಿ ಟರ್ಮ್ ನ ರಿಮೂವ್ ಮಾಡಿ ಒಂದು ಕಾನ್ಸ್ಟೆಂಟ್ ಟರ್ಮ್ ಬಿ ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದೀನಿ. ಇಲ್ಲಿ 1 2 ಅಂತ ಏನಕ್ಕೆ ನೇಮ್ ಮಾಡಿರೋದು ಅಂತಂದ್ರೆ ಫಸ್ಟ್ ಇಂದ ಸೆಕೆಂಡ್ ಎನರ್ಜಿ ಲೆವೆಲ್ ಗೆ ಎಕ್ಸೈಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ದಿಸ್ B12 is called Einstein's coefficient of induced absorption. ಸೇಮ್ ಇಲ್ಲಿ ಹೇಗೆ 5 ಸ್ಟೆಪ್ಸ್ ಫಾಲೋ ಮಾಡಿದೀನೋ ಹಾಗೆ ರಿಮೈನಿಂಗ್ ಸ್ಪಾಂಟೇನಿಯಸ್ ಮತ್ತೆ ಸ್ಟಿಮ್ಯುಲೇಟೆಡ್ ಎಮಿಷನ್ಗೂ ಎರಡೂ ಪ್ರೋಸೆಸ್ಗೂ ಸೇಮ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಫಸ್ಟ್ ಸ್ಪಾಂಟೇನಿಯಸ್ ಎಮಿಷನ್ ಫಿಗರ್ ಬರೆದು ಫಿಗರ್ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ಬರೀಬೇಕು. an atom in E2 state get to transit to E1 state by emitting a photon without using any external radiation. ಇಲ್ಲಿ ಫೋಟಾನ್ಸ್ ಎಮಿಟ್ ಆಗೋದ್ರಿಂದ ಒಂದು ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಎಮಿಟ್ ಆಗುತ್ತೋ ಅದನ್ನ ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ನೇಮ್ ಮಾಡ್ತೀವಿ. ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ ದ ನಂಬರ್ ಆಫ್ ಎಮಿಷನ್ ಪರ್ ಯೂನಿಟ್ ಟೈಮ್ ಅಂದ್ರೆ ಒಂದು ಸೆಕೆಂಡಿಗೆ ಅಂತ. ಪರ್ ಯೂನಿಟ್ ವಾಲ್ಯೂಮ್ ಅಂತಂದ್ರೆ ಈ ಮ್ಯಾಟರ್ ಯೂನಿಟ್ ವಾಲ್ಯೂಮ್ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ನಲ್ಲಿ ರೇಟ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಅಂದ್ರೆ ಹೈಯರ್ ಎನರ್ಜಿ ಲೆವೆಲ್ಸ್ ನಲ್ಲಿ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಇದ್ರೆ ತಾನೇ ಲೋಯರ್ ಎನರ್ಜಿ ಲೆವೆಲ್ ಟ್ರಾನ್ಸಿಟ್ ಆಗೋದು. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ E2 ಸ್ಟೇಟ್ ಅಲ್ಲಿರೋ ನಂಬರ್ ಆಫ್ ಆಟಮ್ಸ್ N2 ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನ ರಿಲೇಷನ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಈ ಪ್ರಪೋರ್ಷನಾಲಿಟಿ ಟರ್ಮ್ ನ ರಿಮೂವ್ ಮಾಡಿ ಒಂದು ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಒಂದು ಲೆಟರ್ ಯೂಸ್ ಮಾಡಿದೀನಿ ಎ ಅಂತ. ಇಲ್ಲಿ 2 1 ಅಂತಂದ್ರೆ 2 ಇಂದ ಫಸ್ಟ್ ಎನರ್ಜಿ ಲೆವೆಲ್ ತಾನೇ ಟ್ರಾನ್ಸಿಟ್ ಆಗಿರೋದು, ಹಾಗಾಗಿ 2 1. ಇದನ್ನ ಇಕ್ವೇಶನ್ 2 ಅಂತ ತಗೊಂಡಿದ್ದೀನಿ. ಇಲ್ಲಿ A21 ಐನ್ಸ್ಟೈನ್ಸ್ ಕೋಎಫಿಷಿಯಂಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ನೇಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೇಗೆ 2 ಪ್ರೋಸೆಸ್ ಹೇಳಿದ್ನೋ ಸೇಮ್ ಹಾಗೇನೆ ಥರ್ಡ್ ಫಿನಾಮಿನಾನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸ್ಟಿಮ್ಯುಲೇಟೆಡ್ ಎಮಿಷನ್ ಫಸ್ಟ್ ಫಿಗರ್ ಬರೆದು ಫಿಗರಿಗೆ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ಬರೀಬೇಕು. an atom in E2 state get absorbed external radiation photons and get transit to E1 state by emitting photons. ಓಕೆ, ಇಲ್ಲೂ ಅಷ್ಟೇನೆ ಒಂದು ಸೆಕೆಂಡಿಗೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಎಮಿಟ್ ಆಗುತ್ತೋ ಅದನ್ನ ದ ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ನೇಮ್ ಮಾಡ್ತೀವಿ. ಅಂದ್ರೆ ದ ನಂಬರ್ ಆಫ್ ಎಮಿಷನ್ ಪರ್ ಯೂನಿಟ್ ಟೈಮ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಕಾಲ್ಡ್ ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇಟ್ ಡಿಪೆಂಡ್ಸ್ ಆನ್ the number density of E2 state, that means N2.
ಅಂದರೆ ಹೈಯರ್ ಎನರ್ಜಿ ಲೆವೆಲ್ಸ್ನಲ್ಲಿ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಇದ್ರೆ ತಾನೇ ಟ್ರಾನ್ಸಿಟ್ ಆಗೋದು, ಹಾಗಾಗಿ N2 ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಎಕ್ಸ್ಟರ್ನಲ್ ರೇಡಿಯೇಷನ್ ಇಂದ ಫೋಟಾನ್ಸ್ ಅಬ್ಸರ್ವ್ ಆಗೋದ್ರಿಂದ ಇಟ್ ಡಿಪೆಂಡ್ಸ್ ಆನ್ ಎನರ್ಜಿ ಡೆನ್ಸಿಟಿ, ದಟ್ ಈಸ್ ಯುನ್ಯೂ. ನೆಕ್ಸ್ಟ್ ಇದನ್ನು ರಿಲೇಷನ್ ಫಾರ್ಮಲ್ಲಿ ಬರೆದಿದ್ದೀನಿ. ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು N2 ಯುನ್ಯೂ. ಈ ಪ್ರೊಪೋರ್ಷನಾಲಿಟಿ ಟರ್ಮ್ನ ರಿಮೂವ್ ಮಾಡಿ ಬಿ ಅಂತ ಲೆಟರ್ ತಗೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ಇಂದ ಫಸ್ಟ್ ಎನರ್ಜಿ ಲೆವೆಲ್ಸಿಗೆ ಟ್ರಾನ್ಸಿಟ್ ಆಗೋದ್ರಿಂದ 2-1. ಇದನ್ನ ಇಕ್ವೇಶನ್ 3 ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಲ್ಲಿ ಬಿ ಅಂತ ಲೆಟರ್ ಏನಕ್ಕೆ ಯೂಸ್ ಮಾಡಿರೋದು ಅಂತಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ರೇಡಿಯೇಷನ್ ಯೂಸ್ ಆಗಿದೆ ಅದಕ್ಕೆ. ಹಾಗೇನೆ ಇಂಡ್ಯೂಸ್ಡ್ ಅಬ್ಸರ್ಪ್ಷನ್ ಅಲ್ಲೂ ಅಷ್ಟೇನೆ ಎಕ್ಸ್ಟರ್ನಲ್ ರೇಡಿಯೇಷನ್ ಯೂಸ್ ಮಾಡ್ಕೊಂಡು ಹಾಗೆ ಬಿ, ಇಲ್ಲಿ ಎಕ್ಸ್ಟರ್ನಲ್ ರೇಡಿಯೇಷನ್ ಯೂಸ್ ಮಾಡಿಲ್ಲ ಹಾಗೆ ಎ. ಸೊ ಇವು ಮೂರು ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ 5 ಸ್ಟೆಪ್ಸ್ ಫಾಲೋ ಮಾಡಬೇಕು. ಫಸ್ಟ್ ಒನ್, ವಿ ನೀಡ್ ಟು ರೈಟ್ ದ ಫಿಗರ್ with relevant explanation. In the second step, we need to write rate of induced absorption or rate of spontaneous emission or rate of stimulated emission. In the third step, we need to write the what induced absorption which depends, ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಬರಿಬೇಕು. ನೆಕ್ಸ್ಟ್ in the fourth step, we need to write the relation form ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ನಲ್ಲಿ ಈ ಪ್ರೊಪೋರ್ಷನಾಲಿಟಿ ಟರ್ಮ್ಸ್ನ ರಿಮೂವ್ ಮಾಡಿ ಒಂದೊಂದು ಕಾನ್ಸ್ಟೆಂಟ್ ಟರ್ಮ್ಸ್ ಇಂದ ರಿಪ್ಲೇಸ್ ಮಾಡಿ ಇಕ್ವೇಶನ್ 1, ಇಕ್ವೇಶನ್ 2 ಆ್ಯಂಡ್ ಇಕ್ವೇಶನ್ 3 ಅಂತ ರೆಪ್ರೆಸೆಂಟ್ ಮಾಡಬೇಕು.